डिजिटल टेक्नोलॉजी के इस्तेमाल से पुलिस आवाम का भरोसा जीतने में कामयाब होती जा रही है। हर आए दिन कई लोगों के मोबाइल फोन चोरी और गुम होने की खबरें सामने आ रही थीं। लोगों की शिकायतों में इजाफा होता देख ई लॉस्ट रिपोर्ट और CEIR पोर्टल बनाए गए हैं, जिसके जरिए कई लोग अपने मोबाइल फोन चोरी या गुम होने की शिकायत दर्ज करवा रहे हैं। और गुलबर्गा पुलिस कमिश्नर ने शहर के मुख्तलिफ पुलिस स्टेशन लिमिट्स में ऑनलाइन पोर्टल्स के जरिए मिल रही शिकायतों में आवाम के मोबाइल फोन रिकवर कर वापस लौटाने का काम किया है। इस मौके पर पुलिस कमिश्नर ने मोबाइल के मालिकों को उनके मोबाइल फोन वापस लौटाकर प्रेस मीट के जरिए डिटेल बताते हुए कहा कि इस बार कुल 225 मोबाइल फोन रिकवर किए गए हैं और इससे पहले भी कई एक मोबाइल फोन उनके मालिकों को वापस लौटाए गए हैं। पुलिस कमिश्नर ने अपने पुलिस ऑफिसर्स की मेहनत को अप्रिशिएट करते हुए मुबारकबाद दी है और मजीद पुलिस कमिश्नर ने क्या कहा आप इस वीडियो में देख सकते हैं। नमस्कार। कलबुर्गी नगर पुलिस वतियिंद ಎಲ್ಲಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಡಿರುವ ಉತ್ತಮ ಕಾರ್ಯದ ಬಗ್ಗೆ ಇವತ್ತು ತಮಗೆ ತಿಳಿಸಲಿಕ್ಕೆ ಸಂತೋಷ ಆಗಿದೆ। ಅದರಲ್ಲಿ ನಮ್ಮ ಈ ಲಾಸ್ಟ್ ಪೋರ್ಟಲ್ ಈ ಲಾಸ್ಟ್ ಅಂಡ್ ಫೌಂಡ್ ಪೋರ್ಟಲ್ ಮುಖಾಂತರ ಮತ್ತು CEIR ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟ್ರಿ ಈ ಎರಡು ತಂತ್ರಾಂಶಗಳ ಮುಖಾಂತರ ನಾವು ಈಗಾಗಲೇ ಕಳೆದ 2.5 ವರ್ಷಗಳಿಂದ ರಾಜ್ಯಾದ್ಯಂತ ಈ ತಂತ್ರಜ್ಞಾನಗಳನ್ನು ನಾವು ಬಳಸ್ತಾ ಇದ್ದೀವಿ। ಅದರಲ್ಲಿ ಕಲಬುರಗಿ ನಗರದಲ್ಲೂ ಕೂಡ ನಾವು ಬಳಸ್ತಾ ಇದ್ದೀವಿ। ಬೇಸಿಕಲಿ ಇದರಲ್ಲಿ ಏನಂತಂದ್ರೆ ಏನು ಮೊಬೈಲ್ ಫೋನ್ಸ್ ಗಳು ಇರ್ತವೆ ಅಥವಾ ಲ್ಯಾಪ್ಟಾಪ್ಸ್ ಏನು ಕಳೆದುಕೊಂಡಿರ್ತಾರೆ ಅವುಗಳ ಒಂದು ದುರುಪಯೋಗವನ್ನ ತಡಿಲಿಕ್ಕೆ ಮತ್ತು ಅದು ಯಾರು ಕಳತನ ಆಗಿರೋದು ಅಥವಾ ಕಳೆದು ಹೋಗಿರುವಂತದ್ದು ಯಾರು ಅದನ್ನ ಬಳಸ್ತಾರೆ ಅದನ್ನ ಐಡೆಂಟಿಫೈ ಮಾಡಿ ಅವರಿಂದ ರಿಕವರಿ ಮಾಡ್ಲಿಕ್ಕೆ ಈ ಒಂದು ಎರಡು ತಂತ್ರಾಂಶಗಳು ನಮಗೆ ಸಹಕಾರಿ ಆಗ್ತಾ ಇದ್ದಾವೆ। ಈ ವರ್ಷ ಒಟ್ಟು ಜನವರಿಂದ ಇಲ್ಲಿವರೆಗೆ 225 ಅಂತ ಈ ಲಾಸ್ಟ್ ಅಂಡ್ ಫೌಂಡ್ ಏನು ಕಳೆದುಕೊಂಡಿರುವ ಮೊಬೈಲ್ ಫೋನ್ಗಳನ್ನ ವಶಪಡಿಸಿಕೊಳ್ಳಲು ಎಲ್ಲಾ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಯವರು ಶ್ರಮಿಸಿದ್ದಾರೆ। ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ। ಈ 2025ರಲ್ಲಿ 225 ಮೊಬೈಲ್ ಫೋನ್ಸ್ ರಿಕವರ್ ಆಗಿದೆ। ಅಂದಾಜು ಬೆಲೆ ನಿಯರ್ಲಿ 46 ಲಕ್ಷದಷ್ಟು ಬೆಲೆ ಬಾಳುವ ಮೊಬೈಲ್ ಫೋನ್ಸ್ ಗಳಿದ್ದಾವೆ। ಮತ್ತು ಈ ಏನು ಟೆಕ್ನಾಲಜಿ ಬಳಸ್ತಾ ಇದ್ದೀವಿ ನಾವು ಕಳೆದ ವರ್ಷ ಈ ಎರಡು ಟೂಲ್ಸ್ ಗಳ ಮುಖಾಂತರ 826 ಮೊಬೈಲ್ ಫೋನ್ಗಳನ್ನ ನಾವು ಹೋದ ವರ್ಷ ನಾವು ರಿಕವರಿ ಮಾಡಿದ್ವಿ ಮತ್ತು ಇವುಗಳ ಆರಂಭದಿಂದ ಇಲ್ಲಿವರೆಗೆ 1648 ಮೊಬೈಲ್ ಫೋನ್ 1648 ಮೊಬೈಲ್ ಫೋನ್ಸ್ ಗಳನ್ನ ಇಲ್ಲಿವರೆಗೆ ನಾವು ರಿಕವರಿ ಮಾಡಿದ್ವಿ। ಅದರಲ್ಲಿ ಈಗ ಕಳೆದ 3-4 ತಿಂಗಳಲ್ಲಿ ಏನು ಕಳೆದೋಗಿದ್ದಾವೆ ಅವು ಕೂಡ 225 ಕೂಡ ಅದರಲ್ಲಿ ಆಡ್ ಆಗಿದೆ ಮತ್ತು ಅಂದಾಜು ಬೆಲೆ ಇಲ್ಲಿವರೆಗೆ ನಾವು ಏನು ರಿಕವರಿ ಮಾಡಿದ್ವಿ ನಿಯರ್ಲಿ 3 crore ಅಷ್ಟು ಬೆಲೆ ಬಾಳುವ ಮೊಬೈಲ್ಸ್ ಫೋನ್ಗಳನ್ನ ಕಳೆದುಕೊಂಡಿರೋದು ರಿಕವರಿ ಮಾಡಿ ವಾರಸುದಾರರಿಗೆ ಹಿಂತಿರುಗಿಸಿದ್ವಿ। ಈಗ ತಮಗೆ ತಿಳಿಸಿದಾಗ ಈ ರೀಸೆಂಟ್ ಟೈಮಲ್ಲಿ 225 ಮೊಬೈಲ್ ಫೋನ್ಗಳನ್ನ ರಿಕವರಿ ಮಾಡಿ ಇವತ್ತು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ। ಅಂದಾಜು ಬೆಲೆ 46 ಲಕ್ಷ। ಇದರಲ್ಲಿ ನಾವು ಸ್ಟೇಷನ್ ವೈಸ್ ತೆಗೆದುಕೊಂಡಾಗ ಅದ್ರ ಬ್ಯಾಕಪ್ ಕೂಡ ನಾನು ತಮಗೆ ತಿಳಿಸ್ತೀವಿ। ಅಶೋಕ್ ನಗರ 31 ಅರೌಂಡ್ 29 ಮೊಬೈಲ್ ಫೋನ್ಗಳ ರಿಕವರಿ ಮಾಡಿದ್ದಾರೆ। ಬ್ರಹ್ಮಪುರಲ್ಲಿ 51 ಮಾಡಿದ್ದಾರೆ। ನೆಕ್ಸ್ಟ್ ಸಬರ್ಬನ್ ಅಲ್ಲಿ 29, ಯೂನಿವರ್ಸಿಟಿಯಲ್ಲಿ 29 ಹಾಗೆ ಎಲ್ಲಾ ಸ್ಟೇಷನ್ಗಳಲ್ಲಿ ಕೂಡ ಇವರ ಏನೇನು ಈ ಲಾಸ್ಟ್ ಆಪ್ ಅಲ್ಲಿ ಯಾಡ್ ಮಾಡಿದ್ರು ಅವುಗಳ ಪತ್ತೆ ಆಗಿದ್ದನ್ನ ರಿಕವರಿ ಮಾಡ್ಲಿಕ್ಕೆ ಜಿಲ್ಲಾಧಿಕಾರಿ ಸಿಬ್ಬಂದಿಯವರು ಶ್ರಮ ಪಟ್ಟಿದ್ದಾರೆ ಮತ್ತು ಇದರಲ್ಲಿ ವಿವಿಧ ಮಾಡೆಲ್ಗಳನ್ನು ಇದಾವೆ। ಎಲ್ಲಾ ರೀತಿಯ ಮಾಡೆಲ್ಸ್ ಗಳಿವೆ। ಏನು ಈ ಲಾಸ್ಟ್ ಇದೆ iOS ಇರ್ಲಿ ಅಥವಾ ಆಂಡ್ರಾಯ್ಡ್ ಇರ್ಲಿ ಇನ್ಕ್ಲೂಡಿಂಗ್ ಸ್ಯಾಮ್ಸಂಗ್, ರೆಡ್ಮಿ, ವಿವೋ, ರಿಯಲ್ಮಿ, OnePlus ಎಲ್ಲಾ ಮಾದರಿಯ ಮೊಬೈಲ್ ಫೋನ್ಗಳನ್ನು ಕೂಡ ಈ ತಂತ್ರಾಂಶದ ಮುಖಾಂತರ ಪತ್ತೆ ಮಾಡ್ಲಿಕ್ಕೆ ಅವಕಾಶ ಇದೆ। ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದ್ರೆ ಒಂದು ವೇಳೆ ಏನಾದ್ರೂ ತಮ್ಮ ಮೊಬೈಲ್ ಫೋನ್ಗಳು ಒಂದ್ ವೇಳೆ ಕಳತನ ಆಗಿದ್ರೆ ಅಥವಾ ಕಳೆದು ಹೋಗಿದ್ರೆ ತಕ್ಷಣ ಸ್ಟೇಷನ್ಗೆ ಹೋಗಿ ಅಥವಾ ಸ್ಟೇಷನ್ ಹೋಗ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಈ ತಮ್ಮ ಮೊಬೈಲ್ ಏನು ಕರ್ನಾಟಕ ಸ್ಟೇಟ್ ಪೊಲೀಸ್ ಆಪ್ ಇದೆ KSP ಆಪ್, ಆ ಆಪ್ ಅನ್ನ ಡೌನ್ಲೋಡ್ ಮಾಡಿದ್ರೆ ಅದರಲ್ಲಿ ಈ ಲಾಸ್ಟ್ ಒಂದು ಲಿಂಕ್ ಸಿಗುತ್ತೆ।
ಈ ಲಾಸ್ಟ್ ಅಲ್ಲಿ ತಮ್ಮದೇನು ಕಳೆದೋಗಿರುವ ಮೊಬೈಲ್ ಫೋನ್ಗಳು ಅದರ ಬಗ್ಗೆ ಡೀಟೇಲ್ಸ್ ಅನ್ನ IMEI ಡೀಟೇಲ್ಸ್ ಗಳನ್ನ ತಾವು ಹಾಕಿದ್ರೆ ಆಟೋಮೆಟಿಕ್ ಸ್ಥಳೀಯ ಪೊಲೀಸ್ ಸ್ಟೇಷನ್ ಹೋಗುತ್ತೆ. ನಾವು ಅದರ ಡೀಟೇಲ್ಸ್ ಗಳನ್ನ CIR ಪೋರ್ಟಲ್ ಅಲ್ಲಿ ಹಾಕಿ ಮುಂದಿನ ಪತ್ತೆ ಕಾರ್ಯಗಳನ್ನ ನಾವು ಮಾಡ್ತೀವಿ. ಈವನ್ ಸಾರ್ವಜನಿಕರು ಕೂಡ CIR ಪೋರ್ಟಲ್ ಅಲ್ಲಿ ಅವರು ಕೂಡ ನೇರವಾಗಿ ಅವರು ಕೂಡ ಅದನ್ನ ಬಳಸಬಹುದು. ಒಂದ್ ವೇಳೆ ಅವರಿಗೆ ಬಳಸಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಈ ಲಾಸ್ಟ್ ಅಲ್ಲಿ ಬೇಸಿಕ್ ಡೀಟೇಲ್ಸ್ ತಿಳಿಸಿದ್ರು ನಾವು ಅದನ್ನ ಅಪ್ಡೇಟ್ ಮಾಡಿ ಫಾಲೋ ಮಾಡಿ ಅವುಗಳ ಪತ್ತೆಯನ್ನ ಮಾಡ್ತೀವಿ. ಈ ವರ್ಷ ನಿಯರ್ಲಿ 1100 ಮೊಬೈಲ್ ಫೋನ್ ಕಳೆದೋಗಿದೆ. ಅದರಲ್ಲಿ ಈ ಲಾಸ್ಟ್ ಅಲ್ಲಿ ಆಡ್ ಆಗಿದೆ. ಅದರಲ್ಲಿ 225 ಮೊಬೈಲ್ಗಳನ್ನ ಈಗ ಪತ್ತೆ ಮಾಡಿದ್ರೆ ಅದನ್ನ ಈಗ ವಾರದಾರಿಗೆ ಹಿಂದಿರುಗಿಸ್ತೀವಿ. ಆಗಿರುವಂತದ್ದು ಥೆಫ್ಟ್ ಮಿಸ್ ಎಲ್ಲ ಬಂದ್ಬಿಡುತ್ತೆ. CIR ಪೋರ್ಟಲ್ ಅಲ್ಲಿ ಏನ್ ಮಾಡ್ತೀವಿ ನಾವು ರಾಬರಿ ಥೆಫ್ಟ್ ಇನ್ಕ್ಲೂಡಿಂಗ್ ಕಳ್ಕೊಂಡಿರೋದು ಮೂರೇ ಯಾಡ್ ಮಾಡ್ತೀವಿ. ಬೇಸಿಕಲಿ ಏನಂತಂದ್ರೆ ಇದು ಏನು ಮೊಬೈಲ್ಗಳ ದುರುಪಯೋಗ ಆಗುತ್ತೆ. ಸೊ ಅದು ಯಾರು ಮಾರಾಟ ಮಾಡ್ತಾರೆ ಅಥವಾ ಯಾರು ಸಿಕ್ಕಿರುತ್ತೆ ಅವರು ಬೇರೆ ಸಿಮ್ ಹಾಕಿದ ತಕ್ಷಣ ನಮ್ಗೆ ಅಲರ್ಟ್ ಮೆಸೇಜ್ ಬಂದ್ಬಿಡುತ್ತೆ. ಮೆಜಾರಿಟಿ ಎಲ್ಲ ಈ ಲಾಸ್ಟ್ ಡೇ ಇರೋದು. ಮೊಬೈಲ್ ಕಳ್ತನ ಮಾಡೋದು, ಮೊಬೈಲ್ ರಾಬರಿ ಮಾಡೋದು ಅದು ಸಪರೇಟ್ ಪ್ರತ್ಯೇಕ ಪ್ರಕರಣಗಳು ಮಾಡ್ತಾ ಇದೀವಿ. ಅವುಗಳನ್ನ ನಾವು ನಿಮ್ಗೆ ಯಾವಾಗ ತಿಳಿಸ್ತಾ ಇದೀವಿ. ಅದರ ಇನ್ಸೂರೆನ್ಸ್ ತುಂಬಾ ಕಡಿಮೆ ಆಗಿದೆ. ಈಗ ತಾವೀಗ ವಾರಸದಾರಿಯಲ್ಲಿ ಬರ್ತಾರೆ, ತಾವು ಕೇಳಿ ಮೆಜಾರಿಟಿ ಏನಾಗ್ತಾ ಇದೆ ಈಗ ನಂಬರ್ ಆಫ್ ಮೊಬೈಲ್ ಫೋನ್ಸ್ ಯೂಸೇಜ್ ಎಲ್ಲಾ ಕಡೆ ಸಾರ್ವಜನಿಕರಲ್ಲಿ ಜಾಸ್ತಿ ಆಗಿದೆ. ಕೆಲವು ಕಡೆ ಅವರೇ ಮಿಸ್ ಮಾಡುವಂಥದ್ದು, ಕಳ್ಕೊಂಡಿರುವಂಥದ್ದು ಪ್ರಕರಣಗಳಿದ್ದಾವೆ. ಈ ಪೋರ್ಟಲ್ ಬಗ್ಗೆ ನಿಮ್ಗೆ ತಿಳಿಸ್ಲಿಕ್ಕೆ ಒಂದೇನಂತಂದ್ರೆ ಅವರು ಒಂದು ಮಿಸ್ಯೂಸ್ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು ಈ ಮೊಬೈಲ್ಗಳನ್ನ ನಾವು ರಿಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅದನ್ನ ರಿಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೀವಿ. ಎಲ್ಲಿ ಥೆಫ್ಟ್ ಆಗಿದೆ, ರಾಬರಿ ಆಗಿದೆ ಅವುಗಳನ್ನ ನಾವು ಪ್ರತ್ಯೇಕ ಪ್ರಕರಣಗಳ ದಾಖಲೆ ಮಾಡ್ಕೊಂಡು ಅವರ ಆರೋಪಿಗಳು ಹಿಡಿತಾ ಇದೀವಿ. ಅದರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಈಗ ತಾವು ನೋಡಿದ್ರೆ ಎಂಟೈರ್ ಲಾಸ್ಟ್ 5 months ಅಲ್ಲಿ 5 ರಾಬರಿ ಪ್ರಕರಣ ಆಗಿರಲ್ಲ. ಬಟ್ ಈಗ ಓನರ್ಸ್ ವಾರದಾರ ಕಳ್ಕೊಂಡಿರೋ ಪ್ರಕರಣ ನಿಯರ್ಲಿ 1100 ಇದೆ. ಸೊ ಹಾಗಾಗಿ ವಿ ಆರ್ ಪುಟಿಂಗ್ ಮೋರ್ ಇಂಪಾರ್ಟೆನ್ಸ್ ಟು ದಿಸ್ ಆಲ್ಸೋ. ಈಗ ನಾವು ಇದರಲ್ಲಿ ಕಳ್ಳತನ ಮಾಡೋದಕ್ಕಿಂತ ಏನು ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ಮಾರಾಟ ಮಾಡಿ ಅಥವಾ ಸಿಕ್ಕಿರುವಂಥದ್ದು ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ಈ ಮೊಬೈಲ್ ಫೋನ್ಗಳನ್ನ ಕೆಲವು ರಿಕವರ್ ಮಾಡ್ಕೊಂಡು ಬಂದಿದೆ. ಇದು ಕಳ್ಳತನದಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ, ಕ್ಲಾರಿಫೈ ಮಾಡ್ತಾ ಇರೋದು. ಈ ಲಾಸ್ಟ್ ಕಳ್ಕೊಂಡಿರೋದು, ಕಳ್ಳತನ ಆಗಿರೋದು ಬೇರೆ, ಕಳ್ಕೊಂಡಿರೋದು ಬೇರೆ. ಮತ್ತೆ ಈಗ ಅವ್ರು ಅದ ಕಳ್ಕೊಂಡ್ರೆ